ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿರುತ್ತೆ ಇದು ನಿಮಗೆ. ಸೊ ದಯವಿಟ್ಟು ಖಂಡಿತವಾಗ್ಲೂ ತಪ್ಪದೇನೆ ಕೊನೆವರೆಗೂ ವೀಡಿಯೋ ನೋಡಿ, ನಿಮ್ಗೊಂದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾನಿಲ್ಲಿ ವ್ಯಾಕ್ಸಿನೇಷನ್ ಮಾಡ್ಸೋಕ್ಕಂತ ಬಂದಿದ್ದೀನಿ ನನ್ನ ಮಗನಿಗೆ 1.5 ವರ್ಷದ್ದು. ಸೊ ಯಾರಾದರೂ ಮಿಸ್ ಮಾಡಿದರೆ ತಪ್ಪದೇನೆ ಮಾಡಿಸಿ. ಸೊ ಫಸ್ಟ್ ನಾವಿಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ವ, ಸೊ ಆ ನಂಬರ್ನ, ಸೊ ಎಷ್ಟು ವ್ಯಾಕ್ಸಿನೇಷನ್ ಆಗಿದೆ, ಇದು ಎಷ್ಟನೇ ವ್ಯಾಕ್ಸಿನೇಷನ್ ಅಂತ ಹೇಳ್ಬಿಟ್ಟು ಅವ್ರು ಎಂಟ್ರಿ ಮಾಡ್ಕೊತಾರೆ. ಸೊ ನಿಜವಾಗ್ಲೂ ನನಗೆ ಮಕ್ಕಳು ಕಿರಿಸ್ತಾ ಇದ್ರು, ನನಗೆ ನೋಡೋಕ್ಕೆ ಆಗಲಿಲ್ಲ ನಿಜವಾಗ್ಲೂ. ಸೊ ಅದು ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಸ್ವಲ್ಪ ಭಾವ ಅನ್ನೋದು ಬರುತ್ತೆ ಕಾಲಲ್ಲಿ ಕೈಯಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬ್ಲಾಗ್ ಏನೂ ಇಲ್ಲ, ಫುಡ್ ಚಾಲೆಂಜ್ ಏನೂ ಇಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ನನಗೆ ಕೊಡಬೇಕು ಅಂತ ಅನ್ನಿಸ್ತು ಯಾಕೋ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ನನಗೆ ತಿಳಿದ ಮಟ್ಟಿಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ, ಸಣ್ಣ ಮಕ್ಕಳಿಗೆ ಚುಚ್ಚುಮದ್ದು ಹಾಕಿಸ್ದೇ ಇದೆ ಏನು ತೊಂದರೆ ಆಗುತ್ತೆ. ಸೊ ಹಾಕಿಸ್ಲೇಬೇಕಾ, ಒಂದು ವೇಳೆ ಮರ್ತಿದ್ರೆ ಏನು ಮಾಡೋದು ಅಂತಂದರೆ, ಸೊ ದಯವಿಟ್ಟು ಯಾರ್ಯಾರು ಹಾಕ್ಸಿಲ್ವೋ, ಸೊ ಖಂಡಿತವಾಗ್ಲೂ ತಾಯಂದ್ರೆ ಯಾರು ಮರೆಯಲ್ಲ ಅಂತ ಅನ್ಕೊತೀನಿ. ಸೊ ಯಾರಿಗೆ ನೆನಪಿಲ್ಲದೆ ಹೋದ್ರು ತಾಯಂದ್ರು ನೆನಪಿಟ್ಕೊಂಡು ಹಾಕಿಸ್ತಾರೆ. ಒಂದು ವೇಳೆ ಹಾಕಿಸ್ತಾ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇವಾಗ ಹುಟ್ಟಿದ ತಕ್ಷಣ ಒಂದು ಹಾಕ್ತಾರೆ, ಚುಚ್ಚುಮದ್ದು 2 ಹಾಕ್ತಾರೆ. ಅದನ್ನು ನೋಡೋಕ್ಕಾಗೋದಿಲ್ಲ ನಮ್ಮ ಕಣ್ಣಿಂದ. ಸೊ ಅದಕ್ಕೆ ಯಾರಾದರೂ ಅಮ್ಮವರು ಇಲ್ಲ ಅಪ್ಪಂದ್ರು ಕರ್ಕೊಂಡೋಗಿ ಹಾಕ್ಸ್ಕೊಂಬರ್ತಾರೆ, ಒಂದು ವೇಳೆ ಹಾಸ್ಪಿಟ್ಲ್ ದೂರ ಇದ್ದರೆ. ಸೊ ಅದಾದಮೇಲೆ 1.5 ತಿಂಗಳಿಗೆ, 3 ತಿಂಗಳಿಗೆ, 10 ತಿಂಗಳು, ಅದಾದಮೇಲೆ 1.5 ವರ್ಷ ಆದಮೇಲೆ ಲಾಸ್ಟಿಗೆ 5 ಇಯರ್ಸಲ್ಲಿ ಹಾಕ್ತಾರೆ. ಸೊ ಅದನ್ನು ಹಾಕಿಸ್ದೇ ಇದ್ರೆ ಒಂದು ವೇಳೆ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಏನಕ್ಕೆಪ್ಪ ಅಂದರೆ, ಹುಟ್ಟಿದಾಗ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಯಾವ್ದಾದ್ರು ಜ್ವರ ಇಲ್ಲ ಅಂದರೆ ಏನಾದರೂ ಒಂದು ಸಮಸ್ಯೆ ಬಂದ್ರೂ ಅದರಿಂದ ಕಾಪಾಡ್ಕೊಳ್ಳೋಕ್ಕೆ ಈ ಚುಚ್ಚುಮದ್ದು ಅನ್ನೋದು ಹಾಕ್ತಾರೆ. ಈ ಗೌರ್ಮೆಂಟು ಇವಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಫ್ರೀಯಾಗೆ ನಮಗೆ ಸಪ್ಲೈ ಮಾಡ್ತಾ ಇದೆ, ಇಂಜೆಕ್ಷನ್ ಹಾಕೋಂಥದ್ದು. ಸೊ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇಲ್ಲ ಅಂಗನವಾಡಿ ಅವರೇ ಬಂದು ಹೇಳ್ತಾರೆ ಈ ರೀತಿಯಾಗಿ ಹಾಕಿಸ್ಕೊಳ್ಳಿ ಅಂತೇಳಿ. ಸೊ ಯಾರಾದರೂ ಒಂದು ವೇಳೆ ಮರ್ತಿದ್ರೆ, ಯಾರೂ ಮರೆಯಲ್ಲ ಆಲ್ಮೋಸ್ಟು, ಒಂದು ವೇಳೆ ಮರ್ತಿದ್ರೆ ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ ಮರೆದೇನೆ. ಒಂದು ವೇಳೆ ಹಾಕಿಸ್ದೇ ಇದ್ದರೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ, ಯಾವ ರೀತಿ ತೊಂದರೆಗಳಿಂದ ಕಾಪಾಡ್ಕೋಬೋದು ಚುಚ್ಚುಮದ್ದು ಹಾಕಿಸ್ಕೊಳ್ಳೋದ್ರಿಂದ ಅಂತಂದರೆ, ಒಂದು ಮೇಯ್ನಾಗಿ ಬಂದ್ಬಿಟ್ಟು TB ಕಾಯಿಲೆ, ಅದಾದಮೇಲೆ ಹೆಪಟೈಟಿಸ್ B ಅಂತ ಹೇಳಿ. ಸೊ ಈ ರೀತಿಯಾದ ಕಾಯಿಲೆಗಳಿಂದ ರಕ್ಷಿಸೋಕೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕೊಡೋದಕ್ಕೆ ಸೊ ಆ ರೀತಿ ಚುಚ್ಚುಮದ್ದನ್ನು ಹಾಕ್ತಾ ಇದ್ದಾರೆ. ಅದು ಈಗ ನಮ್ಮ ಗೌರ್ಮೆಂಟು ಫ್ರೀಯಾಗಿ ಸಪ್ಲೈ ಹಾಕ್ತಾ ಇದ್ದಾರೆ. ಒಂದು ವೇಳೆ ನೀವು ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ ಹಾಕಿಸ್ಬೇಕು ಅಂತಂದರೆ, ನಾನು ಮಾಡಿಸಿಲ್ಲ, ನಮ್ಮ ಫ್ರೆಂಡ್ ಒಬ್ಳು ಮಾಡಿಸಿದ್ಲಂತೆ. ಸೊ ಅವರಿಗೆ 2,500 ಆಗಿದೆ ಈ ಚುಚ್ಚುಮದ್ದನ್ನು ಹಾಕ್ಸೋಕ್ಕೆ. ಅದೇ ನಮ್ಮ ಗೌರ್ಮೆಂಟು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಮರ್ತಿದ್ರೆ ಒಂದು ವೇಳೆ ತಪ್ಪದೇನೆ ಮಾಡಿಸ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಬೇರೆಯವ್ರಿಗಾರಾದರೂ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗುತ್ತೆ. ಸೊ ಈ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡ್ದಿರಾ. ಸೊ ಒಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ನಿಮಗೆ. ಸೊ ಒಂದು ವೇಳೆ ಯೂಸ್ ಆಗ್ಬೋದು. ಸೊ ಏನಿಲ್ಲ ಇದರಲ್ಲಿ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಸೊ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಸೊ ಗುರುವಾರ ಹಾಕ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಇಲ್ಲಾಂದರೆ ಅಂಗನವಾಡಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದು ವೇಳೆ ಲೇಟ್ ಆಗಿದ್ರೆ, 1 ತಿಂಗಳು ಲೇಟ್ ಆಯ್ತಪ್ಪ ಹಾಕ್ತಾರೋ ಇಲ್ವೋ ಅಂತ ಡೌಟೇ ಬೇಡ ನಿಮಗೆ. ಲೇಟ್ ಆದ್ರೂ ನಮ್ಗೆ ಹಾಕ್ಸೋದು ಇಂಪಾರ್ಟೆಂಟು. ಒಂದು ವೇಳೆ ಮರ್ತೋಗಿದ್ರು 1 ತಿಂಗಳು ಲೇಟ್ ಆದರೂ ಅವ್ರೇನು ಅನ್ನಲ್ಲ. ಸೊ ಹಾಗಾಗಿ ನೀವು ಮರ್ತಿದ್ರೆ ಯಾರಾದರೂ ಖಂಡಿತವಾಗ್ಲೂ ಹಾಕಿಸಿ. ಸೊ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೇನೆ ಇರ್ಸಕ್ಕೆ ಹೋಗ್ಬೇಡಿ, ನೆಕ್ಸ್ಟ್ ಇದು ಹಾಕಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಯಾಕಂದರೆ ಇವಾಗ ಕರೋನಾ ಕೇಸ್ ಅಂತೆ, ಕರೋನಾ ಅಂತೆ, ಅದು ಅಂತೆ, ಇದು ಅಂತೆ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಸೊ ಯಾಕಿದ್ದಿತ್ತು, ನಮ್ಮ ಸೇಫ್ಟಿಲೂ ನಾವು ಇರೋದು ಒಳ್ಳೇದು, ನಮ್ಮ ಮಕ್ಳ ಸೇಫ್ಟಿ ನಾವು ಎಚ್ಚರಿಕೆಯಿಂದ ಇದು ಮಾಡೋದು ಒಳ್ಳೇದಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.